ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಫೈನ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಂಗೆ ಕೆಲವು ಕಾರಣಗಳಿಂದ ನನಗೆ ಯಾವುದೇ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಅಂತ. ಬಟ್ ನಾವು ನೋ ವರೀಸ್, ಇವತ್ತಿಂದ ನಾನು ಪ್ರತಿ ವಿಡಿಯೋ ನಿಮ್ಗೆ ತಲುಪುತ್ತೆ ಮತ್ತು ಡೈಲಿ ನ್ಯೂ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಇವತ್ತು ನೋಡ್ತಿದ್ರೆ ಅಥವಾ ನೀವು ನನ್ನ ಚಾನಲ್ನ ಹೊಸ ವ್ಯೂವರ್ ಆಗಿದ್ದರೆ ನನ್ನ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿ ವಿಡಿಯೋಸ್ ನಿಮ್ಗೆ ತಲುಪುತ್ತೆ, ಹಾಗೆ ನಿಮಗೆ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ, ಇವತ್ತಿನ ವಿಷಯಕ್ಕೆ ಬರೋಣ. ಏನಪ್ಪ ಇವತ್ತಿನ ಟಾಪಿಕ್ ಅಂದರೆ ಸ್ಕಿನ್ ಬಗ್ಗೆ. ಫಸ್ಟ್ ಐ ವಿಲ್ ಆಸ್ಕ್ ಯು ಅ ಕ್ವಶನ್. ನಿಮಗೆ ಈ ಥರ ಸ್ಕಿನ್ ಇಷ್ಟನಾ, ಈ ಥರ ಸ್ಕಿನ್ ಇಷ್ಟನಾ? ಅಫ್ಕೋರ್ಸ್ ಈ ಥರ ಸ್ಕಿನ್ ಇಷ್ಟನಾ. ಸೊ ಈ ಥರ ಸ್ಕಿನ್ ಬೇಕಾದರೆ ನೀವೇನೆಲ್ಲ ಮಾಡಿರ್ತೀರಾ? ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್, ಹೋಮ್ ರೆಮಿಡೀಸ್. ಆದರೆ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ನೋ ಬಜೆಟ್, ಹೋಮ್ ರೆಮಿಡೀಸ್ ಲೇಟ್ ರಿಸಲ್ಟ್. ಸೊ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನಿಮಗೋಸ್ಕರನೇ ಒಂದು ಸೊಲ್ಯೂಷನ್ ತಂದಿದ್ದೀನಿ. ನಿಮ್ಮ ಸ್ಕಿನ್ ಅಟ್ರಾಕ್ಟಿವ್ ಆಗಿ ಗ್ಲೋಯಿಂಗ್ ಕಾಣಬೇಕಂದ್ರೆ ಏನಪ್ಪ ಮೇನ್ ಅಂದರೆ ಆ್ಯಕ್ನೆ ಫ್ರೀ ಪಿಂಪಲ್ಸ್ ಆ್ಯಂಡ್ ಪಿಂಕ್ ಲಿಪ್ಸ್. ಇದೆರಡೂ ಚೆನ್ನಾಗಿದ್ದರೆ, ಇದೆರಡೂ ಚೆನ್ನಾಗಿ ಕಂಡ್ರೆ ನೀವು ಕೂಡ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ ಮತ್ತು ಗ್ಲೋಯಿಂಗ್ ಹ್ಯಾಂಡ್ ಪ್ರಿಟಿ ಹ್ಯಾಂಡ್ಸಮ್ ಆಗಿ ಕಾಣ್ತೀರಾ. ಸೊ ಈ ಥರ ಕಾಣಬೇಕಂದ್ರೆ ಏನು ಯೂಸ್ ಮಾಡಬೇಕು? ಹಿಯರ್ ಇಸ್ ದ ಸೊಲ್ಯೂಷನ್. ನಾನು ಹೇಳೋ ಪ್ರಾಡಕ್ಟ್ಸ್ ಈಗ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಏನಪ್ಪ ಪ್ರಾಡಕ್ಟ್ಸ್, ಯಾವುದಪ್ಪ ಅದು ಪ್ರಾಡಕ್ಟ್ಸ್ ಅಂತ ನಾನೀಗ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ಸ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕೂಡ ಯೂಸ್ ಮಾಡ್ಬೋದು. ಲೆಟ್ಸ್ ಮೂವ್ ಆನ್ ಟು ದಿ ಅಮೇಝಿಂಗ್ ಪ್ರಾಡಕ್ಟ್ಸ್. ನಮ್ಮ ಫಸ್ಟ್ ಪ್ರಾಡಕ್ಟ್ ಏನಂದರೆ ದಿ ಫೇಸ್ ವಾಶ್. ಈ ಫೇಸ್ ವಾಶ್ ಬಂದುಬಿಟ್ಟು ಕೆಮಿಸ್ಟ್ ಪ್ಲೇ ಅವ್ರದ್ದು. ನಮ್ಮ ಸ್ಕಿನ್ ಕೇರ್ ರೂಟೀನ್ಗೆ ಬೇಕಾಗಿರೋ ಫಸ್ಟ್ ಐಟಮ್ ಅಂದ್ರೇ ಫೇಸ್ ವಾಶ್. ಈ ಫೇಸ್ ವಾಶ್ ಇದರಲ್ಲಿ 2% ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ, ಮತ್ತು ಅಜೆಲಿಕ್ ಆ್ಯಸಿಡ್ ಇದೆ, ಮತ್ತು ಸೀಸಾ ಇದೆ. ಇದರಲ್ಲಿ ಮೇನ್ ಅಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್. ಸ್ಯಾಲಿಸಿಲಿಕ್ ಆ್ಯಸಿಡ್ ಇದು ಏನಂದರೆ, ಈ ಇಂಗ್ರೀಡಿಯೆಂಟ್ ಬಗ್ಗೆ ಹೇಳಬೇಕಂದ್ರೆ, ಇದು ನಮ್ಮ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ನಮ್ಮ ಸ್ಕಿನ್ನ ಸ್ಮೂತ್ ಮಾಡುತ್ತೆ, ಹಾಗೂ ನಮ್ಮ ಸ್ಕಿನ್ನಲ್ಲಿರೋ ಆ್ಯಕ್ನೆನ ರೆಡ್ಯೂಸ್ ಮಾಡುತ್ತೆ. ಈ ಫೇಸ್ ವಾಶ್ ಮೇಯ್ನಾಗಿ ಆಯಿಲ್ ಮತ್ತು ಆ್ಯಕ್ನೆ ಕಂಟ್ರೋಲ್ ಮಾಡಲಿಕ್ಕಂತಲೇ ಇರೋದು. ಇಫ್ ಯು ಆರ್ ಹ್ಯಾವಿಂಗ್, ನಿಮಗೆ ಆಯಿಲಿ ಸ್ಕಿನ್ ಇದ್ದರೆ, ಕಾಂಬಿನೇಷನ್ ಸ್ಕಿನ್ ಇದ್ದರೆ, ನಾರ್ಮಲ್ ಸ್ಕಿನ್ ಇದ್ದರೆ, ಯಾವ ಸ್ಕಿನ್ ಇದ್ದರೂ ಕೂಡ ಇದು ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ನಿಮಗೆ ಜಾಸ್ತಿ ಆ್ಯಕ್ನೆ ಪಿಂಪಲ್ಸ್ ಏನಾದರೂ ಇದ್ದರೆ ದಿಸ್ ಈಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮೂವ್ ಆನ್ ಟು ದಿ ಸೆಕೆಂಡ್. ದಿಸ್ ಈಸ್ ದ ಮೇನ್ ಆ್ಯಂಡ್ ಬೆಸ್ಟೆಸ್ಟ್ ಪ್ರಾಡಕ್ಟ್ ಎವರ್ ಐ ಹ್ಯಾವ್. ನನ್ನದು ಫೇವ್ರೆಟ್ ಪ್ರಾಡಕ್ಟ್ ಅಂದರೆ ಇದು. ಏನಪ್ಪ ಇದಂದರೆ ವಿಟಮಿನ್ ಸಿ ಸಿರಮ್. ನೋಡ್ಬೋದು, ಇದರಲ್ಲಿ ವಿಟಮಿನ್ ಸಿ ಇದೆ, 10% ಆಫ್ ವಿಟಮಿನ್ ಸಿ, 2% ಆಫ್ ಗ್ಲುಕೋಸಿರಮೈಡ್ಸ್ ಆ್ಯಂಡ್ ಸಿರಮೈಡ್ಸ್ ಇದೆ. ಇದು ಸಿರಮ್ ಏನು ಯೂಸ್ ಅಂದರೆ, ಇದರಿಂದ ನಿಮ್ಮ ಸ್ಕಿನ್ ಲೈಟ್ ಆಗುತ್ತೆ, ನಿಮ್ಮ ಸ್ಕಿನ್ ಬ್ರೈಟನಿಂಗ್ ಆಗಿ ಮಾಡುತ್ತೆ, ಮತ್ತು ಯು ವಿ ಲೈಟಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸನ್ಲೈಟಿಂಗ್ ಆಚೆ ಹೋದರೆ ಅದು ಕೂಡ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಡಲ್ ಸ್ಕಿನ್ನ ಬ್ರೈಟನಾಗಿ ಮಾಡುತ್ತೆ, ನಿಮ್ಮ ಸ್ಕಿನ್ ಇನ್ನೂ ನ್ಯಾಚುರಲ್ ಲುಕ್ ಕೊಡುತ್ತೆ, ನಿಮ್ಮ ಸ್ಕಿನ್ಗೆ ಒಂದು ಹೊಸ ಹೊಳಪನ್ನು ತರುತ್ತೆ ಅಂತ ಹೇಳ್ಬೋದು. ಓಕೆ, ಇದು ಮಾತ್ರ ನೀವು ಖಂಡಿತ ಯೂಸ್ ಮಾಡಿ ಅಂತ ಹೇಳ್ತೀನಿ, ನನ್ನ ಸಜೆಷನ್. ದಿ ಲಾಸ್ಟ್ ಆ್ಯಂಡ್ ದಿ ಫೈನಲ್ ಪ್ರಾಡಕ್ಟ್ಸ್ ಈಸ್ ಅವರ್ ಲಿಪ್ ಬಾಮ್. ದಿ ಲಿಪ್ ಬಾಮ್ ಏನು ಮಾಡುತ್ತೆ ಅಂದರೆ, ನಮ್ಮ ಲಿಪ್ಸ್ನ ಪಿಂಕ್ ಮಾಡುತ್ತೆ ಹಾಗೂ ಬ್ರೈಟನ್ ಮಾಡುತ್ತೆ. ಯಾವುದಪ್ಪ ಈ ಲಿಪ್ ಬಾಮ್ ಅಂದರೆ, ಇದು ಕೆಮಿಸ್ಟ್ ಪ್ಲೇ ಅವ್ರದ್ದಲ್ಲ, ಇದು ಡಿಕನ್ಸ್ಟ್ರಕ್ಟ್ ಅವ್ರದ್ದು. ಡಿಕನ್ಸ್ಟ್ರಕ್ಟ್ ಅವ್ರದ್ದು SPF 30+++ ಇರುವಂತಹ ಲಿಪ್ ಬಾಮ್. ಇದು ಲಿಪ್ ಬಾಮ್ ನಮ್ಮ ಲಿಪ್ಸ್ನ, ಪಿಗ್ಮೆಂಟೆಡ್ ಲಿಪ್ಸ್ನ ಹೆಲ್ಪ್ ಮಾಡುತ್ತೆ ಲೈಟನಿಂಗ್ ಮಾಡಲಿಕ್ಕೆ, ಮತ್ತು ಅನ್ಇವನ್ ಪಿಗ್ಮೆಂಟೆಡ್ ಲಿಪ್ಸ್ನ ರಿಮೂವ್ ಮಾಡಿ ನಿಮ್ಮ ಲಿಪ್ಸ್ನ ಇನ್ನೂ ನ್ಯಾಚುರಲ್ ಆಗಿ ಪಿಂಕ್ ಆಗಿ ಗ್ಲೋ ಮಾಡುತ್ತೆ. ನೋಡ್ಬೋದು, ನಾನು ಇದೇ ಯೂಸ್ ಮಾಡ್ತಾ ಇರೋದು. ಇವನ್ ಯು ಕ್ಯಾನ್ ಯೂಸ್ ದಿಸ್ ಲಿಪ್ ಬಾಮ್. ಇದು ಡಿಕನ್ಸ್ಟ್ರಕ್ಟ್ ಅವ್ರದ್ದೇ. ಆಲ್ ದೀಸ್ ಪ್ರಾಡಕ್ಟ್ಸ್ ಆರ್ ಫ್ರಮ್ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಅಫೋರ್ಡೆಬಲ್ ಆಲ್ಸೋ. ಇದು ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಲಿಂಕಿಂದ ಡೈರೆಕ್ಟಾಗಿ ಹೋಗಿ ಆರ್ಡರ್ ಮಾಡ್ಕೋಬೋದು. ಬಟ್ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನನ್ನ ತಿಳಿಸಿ. ಆದರೆ ನಿಮಗೆ ಸಪ್ರೇಟಾಗಿದ್ದು 3 ಪ್ರಾಡಕ್ಟ್ಸ್ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಬೇಕಂದರೆ ನಂಗೆ ಕಮೆಂಟ್ ಮಾಡಿ. ಇದಕ್ಕೋಸ್ಕರ ಅಂತಲೇ ನಾನು ನಿಮಗೋಸ್ಕರ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಆದಷ್ಟು ಶೇರ್ ಮಾಡಿ, ಸೊ ದ್ಯಾಟ್
ನಿಮ್ಮ ಫ್ರೆಂಡ್ಸ್ ಕೂಡ ಬ್ರೈಟನಿಂಗ್ ಸ್ಕಿನ್ನಿಂದ ಚೆನ್ನಾಗಿ ಕಾಣ್ಬೋದು ಅಂತ ಹೇಳ್ತಾ ಇವತ್ತು ಇಷ್ಟೇ. ಬಟ್ ನಾಳೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಷಯದಿಂದ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಆಲ್.